ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಭಾರಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇವೆ. ಬೆಂಗಳೂರಿನಲ್ಲಿ ಡೆಂಗಿ ಸೋಂಕಿಗೆ ಇಬ್ಬರು ಬಲಿಯಾಗಿದ್ದಾರೆ. ಇಡೀ ರಾಜ್ಯದಾದ್ಯಂತ ಪ್ರಕರಣಗಳು ಹೆಚ್ಚಳವಾಗ್ತಾ ಇತ್ತು. ರಾಜ್ಯ ಸರ್ಕಾರ ಮೀಟಿಂಗ್ ಕೂಡ ನಡೆಸಿತು. ಈ ನಡುವೆ ಬೆಂಗಳೂರಿನಲ್ಲಿ ಡೆಂಗಿ ಸೋಂಕಿಗೆ ಇಬ್ಬರು ಬಲಿಯಾಗಿದ್ದಾರೆ. 27 ವರ್ಷದ ಯುವಕ, 89 ವರ್ಷದ ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಹಲವಾರು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ ಸಿ.ವಿ. ರಾಮನ್ ನಗರದ ನಿವಾಸಿ ಅಭಿಲಾಷ್ ಮೃತಪಟ್ಟಿದ್ದಾರೆ. ಜೂನ್ 25ರಂದು ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಡೆಂಗಿ ಸೋಂಕು ಇರುವಂಥದ್ದು ಕೂಡ ಪತ್ತೆಯಾಗಿತ್ತು. ಡೆಂಗಿ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು ರಕ್ತದ ಮಾದರಿಯನ್ನು ತಪಾಸಣೆ ಮಾಡಿದಾಗ ಸೋಂಕು ದೃಢವಾಗಿತ್ತು. ಇನ್ನು ಚಿಕಿತ್ಸೆ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 27ರಂದು ಕೊನೆಯುಸಿರೆಳೆದಿದ್ದಾರೆ. ಇತ್ತ ಡೆಂಗಿಯಿಂದ ಜೂನ್ 23ರಂದು 80 ವರ್ಷದ ವೃದ್ಧೆ ಕೂಡ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಆಗಮಿಸಿದ್ದ ತಮಿಳುನಾಡಿನ ಮೂಲದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಬಿಬಿಎಂಪಿ ಆರೋಗ್ಯ ವಿಭಾಗದ ಅಧಿಕಾರಿಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಇದೀಗ ಡೆಂಗಿ ಪ್ರಕರಣಗಳು ಆತಂಕವನ್ನು ಸೃಷ್ಟಿ ಮಾಡ್ತಾ ಇವೆ. ಬೆಂಗಳೂರು, ಅದೇ ರೀತಿಯಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಪ್ರಕರಣಗಳು ನಿರಂತರವಾಗಿ ಹೆಚ್ಚಳವಾಗ್ತಾ ಇದೆ. ಈ ನಡುವೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಡೆಂಗಿ ಪ್ರಕರಣಗಳಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇದರಲ್ಲಿದೆ. ಅದೇ ರೀತಿಯಾಗಿ ಸಾರ್ವಜನಿಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಡೆಂಗಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಸರಿಯಾದಂತಹ ಒಂದು ಜ್ಞಾನ ಇಲ್ಲದೆ ಇರುವಂಥದ್ದು ಕೂಡ ಈ ಪ್ರಕರಣದ ಹೆಚ್ಚಳ, ಅದೇ ರೀತಿಯಾಗಿ ಸಾವು ನೋವುಗಳಿಗೂ ಕೂಡ ಕಾರಣ ಆಗತ್ತೆ. ಇನ್ನು ಮಳೆಗಾಲದಲ್ಲಿ ಪ್ರಮುಖವಾಗಿ ಜ್ವರ, ತಲೆನೋವು, ನೆಗಡಿ, ಕೆಮ್ಮು ಈ ರೀತಿಯಾಗಿ ಏನಾದರೂ ಬಂದಿದ್ದೇ ಆದರೆ ಮೊದಲು ಒಂದೆರಡು ದಿನ ಏನೋ ನಾವು ಸಾಮಾನ್ಯವಾಗಿ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು ಆ ಜ್ವರವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನಿರಂತರವಾಗಿ ಡಾಕ್ಟರ್ಗಳನ್ನು ಸಂಪರ್ಕ ಮಾಡದೆ ಮನೆಯಲ್ಲೇ ಸಿಗುವಂತಹ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು ರಕ್ತವನ್ನು ತಪಾಸಣೆ ಮಾಡದೆ, ಅದು ಕೂಡ ಮಳೆಗಾಲದಲ್ಲಿ 4-5 ದಿನದಿಂದ ಹೆಚ್ಚಿನವರೆಗೆ ಜ್ವರ ಇದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಮಸ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಆರಂಭದಲ್ಲೇ ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದೇ ಆದರೆ ಡೆಂಗಿಯನ್ನು ಈಸಿಯಾಗಿ ನಿಯಂತ್ರಣ ಮಾಡಬಹುದು. ಒಂದು ವೇಳೆ ನಿರ್ಲಕ್ಷ್ಯವನ್ನು ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಾವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ ಇದೀಗ 2 ಸಾವುಗಳು ಆಗಿರುವಂಥದ್ದು. ಓರ್ವ ಯುವಕ ಸಾವನ್ನಪ್ಪಿದ್ದಾನೆ, ಅದೇ ರೀತಿಯಾಗಿ ಓರ್ವ ವಯೋವೃದ್ಧೆ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಎಲ್ಲೆಲ್ಲಿ ನೀರು ನಿಲ್ಲತ್ತೆ, ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇಲ್ಲ, ಅದೇ ರೀತಿಯಾಗಿ ಎಲ್ಲೆಲ್ಲಿ ನೀರು ನಿಲ್ಲತ್ತೆ ಅಲ್ಲಲ್ಲಿ ಔಷಧಿಗಳನ್ನು ಸಿಂಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಎಲ್ಲೆಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ ಅಂತಹ ಜಾಗದಲ್ಲಿ ಫಾಗಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕು. ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಫಾಗಿಂಗ್ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಾಗಿ ಸೊಳ್ಳೆಗಳ ಲಾರ್ವಾಗಳನ್ನು ಹತೋಟಿಗೆ ತರೋದಕ್ಕೆ ಲಾರ್ವಾಗಳನ್ನು ಭಕ್ಷಿಸುವಂತಹ ಮೀನುಗಳನ್ನು ಬಿಟ್ಟು ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಬಿಬಿಎಂಪಿ ಅಧಿಕಾರಿಗಳು, ಅದೇ ರೀತಿಯಾಗಿ ಸರ್ಕಾರ ಮುಂದಾಗಬೇಕು. ಇದರಲ್ಲಿ ಎಲ್ಲೋ ಒಂದೆಡೆ CM ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಬಳಿಕವೂ ಕೂಡ ನಿಯಂತ್ರಣಕ್ಕೆ ತರೋದಕ್ಕೆ, ಹತೋಟಿಗೆ ತರೋದಕ್ಕೆ ಅಧಿಕಾರಿಗಳು ವಿಫಲವಾಗ್ತಾ ಇದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ.